ಬಡವರಿಗೆ ನಮ್ಮಲ್ಲಿ ನಾವು 6 ಮಂತಿಗೆ ಒಂದ್ಸತಿ ನಮ್ಮ ಕಾಲೇಜ್ ವತಿಯಿಂದ ನಾವು ಫ್ರೀ ಮೆಡಿಕಲ್ ಹೆಲ್ತ್ ಕ್ಯಾಂಪ್ಸ್ ಇರ್ತವೆ ಮತ್ತೆ ಫ್ರೀ ಪಂಚಕರ್ಮ ಟ್ರೀಟ್ಮೆಂಟ್ಸ್ ಎಲ್ಲಾನು ಫ್ರೀ ಆಗಿ ಮಾಡ್ತೀವಿ. ಸರ್ಜರೀಸ್ ಎಲ್ಲ ಕರ್ಸ್ಬಿಟ್ಟು ಫ್ರೀ ಆಗೇ ಇರುತ್ತೆ. ಅದು ಫ್ರೀ ಆಗೇ ಇರುತ್ತೆ ಅಂದ್ರೆ ಕನ್ಸಲ್ಟೇಷನ್ಸ್ ಎಲ್ಲ ಫ್ರೀ ಆಗಿರುತ್ತೆ. Consultation. ಸೊ ಆಪರೇಷನ್ ಮಿನಿಮಮ್ ಚಾರ್ಜಸ್ Minimum charges. ಕಾಲೇಜಲ್ಲೇನೆ ಕ್ಯಾಂಪ್ ಕಂಡಕ್ಟ್ ಕಾಲೇಜಲ್ಲಿ. ಅದಲ್ದೆ ಹೊರಗಡೆ ನಾವು ಧಾರವಾಡ ಅಲ್ಲ ಅಥವಾ ನಿಯರ್ ಬೈ ವಿಲೇಜಸ್ ಅಲ್ಲ ಅಥವಾ ಎಲ್ಲ ಕಡೆನೂ ನಾವು ಕ್ಯಾಂಪ್ ಹಳ್ಳಿಗೂ ಹಳ್ಳಿಗೆಲ್ಲ ಹೋಗ್ಬಿಟ್ಟು ಕ್ಯಾಂಪ್ ಮಾಡ್ತೀವಿ. ಮಾಡ್ತಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ, ಇನ್ಫೋಲೋಕ ಯೂಟ್ಯೂಬ್ ಚಾನೆಲ್ನ ಮಾತಾಡ್ತಿದ್ವಿ. ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ರೇಖಾ ರಾಣಿ ಹೆರ್ಕಲ್ ಅಂತ ಹೇಳಿ. Okay. ನಾನು ಅಥರ್ವ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಪಂಚಕರ್ಮ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತೀನಿ. ಫಸ್ಟ್ ಹಾಸ್ಪಿಟಲ್ ಬಗ್ಗೆ ಇಂಟ್ರೊಡಕ್ಷನ್ ಏನಾದ್ರು ಮಾಡಿ. ನಮ್ದು ಅಥರ್ವ ಆಯುರ್ವೇದಿಕ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಏನಿದೆ ಅಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅಂದ್ರೆ ಆಯುರ್ವೇದಿಕ್ ಸ್ಟೂಡೆಂಟ್ಸ್ಗೆ ನಾವು BMS ನ ಹೇಳ್ಕೊಡೋದು. BMS ನ BMS ಕರಿಕ್ಯುಲಮ್ ಏನಿರುತ್ತೆ ಅದನ್ನ ನಾವು ಅವ್ರಿಗೆ ಟೀಚ್ ಮಾಡ್ತೀವಿ. ಅಲಾಂಗ್ ವಿತ್ ನಮ್ದು ಈ ಪಂಚಕರ್ಮ ಟ್ರೀಟ್ಮೆಂಟ್ಸ್, ಕಾಯ ಚಿಕಿತ್ಸಾ ಹಾಗೂ ರಸಾಯನ ವಾಜೀಕರಣ, ಪೆಡಿಯಾಟ್ರಿಕ್ ವಿಭಾಗ, ಆಮೇಲೆ ಐ ರಿಲೇಟೆಡ್ ಪ್ರಾಬ್ಲಮ್ಸ್ ಈಗೆಲ್ಲ ನಮ್ದು ಶಾಲಾಕ್ಯ ಡಿಪಾರ್ಟ್ಮೆಂಟ್ ಅಂತ ಇದೆ. ಹಾ. ಅಲ್ಲಿ ಟ್ರೀಟ್ಮೆಂಟ್ಸ್ ಎಲ್ಲ ಎಲ್ಲ ಟ್ರೀಟ್ಮೆಂಟ್ಸ್ ಸರ್ಜರಿ ಪ್ರೊವೈಡ್ ಮಾಡಿ. ಎಲ್ಲಾನು ಸರ್ಜರಿನೂ provide- ಸರ್ಜರಿ ಒಳರೋಗಿಗಳ ವಿಭಾಗ ಮತ್ತೆ ಹೊರ ರೋಗಿಗಳ ವಿಭಾಗ ಅಂತ ಎಲ್ಲಾನು? separate ಇದೆ. ಎರಡು ಇದೆ. ಹಾ. IPD, OPD. ಇವಾಗ ಬಡವರು ಈಗ ಎಲ್ಲರೂ ಬರ್ತಾರೆ, ಬಟ್ ಬಡವರಿಗೆ ಏನೇನು ಸವಲತ್ತು ಕೊಡ್ತೀರಾ? ಬಡವರಿಗೆ ನಮ್ಮಲ್ಲಿ ನಾವು 6 ಮಂತಿಗೆ ಒಂದ್ಸತಿ ನಮ್ಮ ಕಾಲೇಜ್ ವತಿಯಿಂದ ನಾವು ಫ್ರೀ ಮೆಡಿಕಲ್ ಹೆಲ್ತ್ ಕ್ಯಾಂಪ್ಸ್ ಇರ್ತವೆ ಮತ್ತೆ ಫ್ರೀ ಪಂಚಕರ್ಮ ಟ್ರೀಟ್ಮೆಂಟ್ಸ್ ಎಲ್ಲಾನು ಫ್ರೀ ಆಗಿ ಫ್ರೀ ಮಾಡ್ತೀವಿ. ಆಮೇಲೆ ಬೆಡ್ ಔಷಧಿ ಚಾರ್ಜಸ್ ಏನು ಇರಲ್ಲ. ಅವರಿಗೆ ಅಡ್ಮಿಟ್ ಮಾಡ್ಕೊಂಡು ಅದ್ರ ನಾವು ಅವರಿಗೆ ಅವೈಲೇಬಲ್ ಇದ್ರೆ ಅವ್ರಿಗೆ ಅಡ್ಮಿಟ್ ಮಾಡ್ಕೊಂಡು ಫ್ರೀ ಆಗಿ ಟ್ರೀಟ್ಮೆಂಟ್ಸ್ ಎಲ್ಲ ಕೊಡ್ತೀವಿ. ಫ್ರೀ ಆಗಿ. ಆಮೇಲೆ ಸರ್ಜರಿಗೆ ಸರ್ಜರೀಸ್ ಎಲ್ಲ ಕರ್ಸ್ಬಿಟ್ಟು ಫ್ರೀ ಆಗೇ ಇರುತ್ತೆ. ಅದು ಫ್ರೀ ಆಗೇ ಇರುತ್ತೆ. ಅಂದ್ರೆ ಕನ್ಸಲ್ಟೇಷನ್ಸ್ ಎಲ್ಲ ಫ್ರೀ ಆಗಿರುತ್ತೆ. Consultation. ಸೊ ಆಪರೇಷನ್ ಮಿನಿಮಮ್ ಚಾರ್ಜಸ್ ಮಿನಿಮಮ್ ಚಾರ್ಜಸ್ ಅದಕ್ಕೆ ಎಷ್ಟು ಬೇಕಾಗಿರುತ್ತೆ ಅಷ್ಟೇ, ಬಾಕಿ ಎಕ್ಸ್ಟ್ರಾ ಚಾರ್ಜಸ್ ಏನಿಲ್ಲ. ಕ್ಯಾಂಪ್ ಎಲ್ಲ ಎಲ್ಲಿ ನಡೆಯುತ್ತೆ ಅಂದ್ರೆ ನಮ್ದು ನಿಮ್ದು ರಿಲೇಟೆಡ್ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಥರ್ವ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇದೆ. ಇನ್ನು ಅಂತಂದ್ರೆ ಕಾಲೇಜಲ್ಲೇನೆ ಕ್ಯಾಂಪ್ ಕಂಡಕ್ಟ್ ಕಾಲೇಜಲ್ಲಿ. ಅದಲ್ದೆ ಹೊರಗಡೆ ನಾವು ಧಾರವಾಡ ಅಲ್ಲ ಅಥವಾ ನಿಯರ್ ಬೈ ವಿಲೇಜಸ್ ಅಲ್ಲ ಅಥವಾ ಎಲ್ಲ ಕಡೆನೂ ನಾವು ಕ್ಯಾಂಪ್ ಹಳ್ಳಿಗೂ ಹಳ್ಳಿಗೆಲ್ಲ ಹೋಗ್ಬಿಟ್ಟು ಕ್ಯಾಂಪ್ ಮಾಡ್ತೀವಿ. ಮಾಡ್ತಾರೆ. ಸೊ ನಿಮ್ದು ಏನಾದ್ರು ಸ್ವಂತಾಗಿ ಏನಾದ್ರು ಪ್ರಾಡಕ್ಟ್ಸ್ ಇದೆಯಾ? ಅಂದ್ರೆ ಔಷಧಿ ಹಾ, ಈಗ ಮಾಡ್ತಾ ಕಾಲ್ ಇದೀವಿ. ನೋವು ಕಾಲು ನೋವಿಗೆ ಆಯಿಲ್ ಇದೆ, ಅಲ್ಲಿ ಮಸಾಜಸ್ ಮಾಡ್ಲಿಕ್ಕೆಲ್ಲ ಆಯಿಲ್ಸ್ ಎಲ್ಲ ಕೊಡ್ತೀವಿ. ಆಮೇಲೆ ಕಾಲಲ್ಲಿ ಕೈಯಲ್ಲೆಲ್ಲ ಕ್ರ್ಯಾಕ್ಸ್ ಎಲ್ಲ ಆಗಿರ್ತಾವಲ್ಲ ಅದಕ್ಕೆ ಹಚ್ಕೊಳ್ಳಿಕ್ಕೆಲ್ಲ ಕ್ರೀಮ್ಸ್ ಎಲ್ಲ ಇದ್ದಾವೆ. ಅಂದ್ರೆ ಎಲ್ಲಾ ತರದ್ದು ಹಾ, ಎಲ್ಲ ಔಷಧಿ ಅವೈಲೇಬಲ್ ಇರುತ್ತೆ. ನಿಮ್ಮಲ್ಲಿ ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ? ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಈಗ ಸ್ಮಾಲ್ ಸ್ಕೇಲ್ ಅಲ್ಲಿ ಇದೆ, ಸ್ಮಾಲ್ ಸ್ಕೇಲ್. ಬಟ್ ನ್ಯೂ ಕಾಲೇಜ್ ಇರೋದ್ರಿಂದ ಸ್ಮಾಲ್ ಸ್ಕೇಲ್ ಅಲ್ಲಿ ಹೋಗ್ತಾ ಇದೆ. ಹಾ. ಬರ್ತಾ ಬರ್ತಾ ನಾವು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತೀವಿ. ಸೊ ಅದನ್ನೆಲ್ಲ ಪರ್ಚೇಸ್ ಅಂದ್ರೆ ಈಗ ಮೆಡಿಕಲ್ ಅಲ್ಲಿ ಎಲ್ಲಾದ್ರೂ ಪ್ರೊವೈಡ್ ಆಗುತ್ತಾ ಅಥವಾ ನಿಮ್ಮಲ್ಲೇ ನಮ್ಮಲ್ಲೇ ಅವೈಲೇಬಲ್ ನಿಮ್ಮಲ್ಲೇ ಇರುತ್ತೆ. ಅಂದ್ರೆ ಮೆಡಿಕಲ್ ಏನೋ ಇದಿಲ್ಲ? ಇನ್ನು ಸಪ್ಲೈ ಏನ್ ಕೊಡ್ತಾ ಇಲ್ಲ, ನಮ್ಮ ಕಾಲೇಜಲ್ಲೇ ಇರುತ್ತೆ. ಬಂದ್ ಪೇಷಂಟಿಗೆ ನಾವು ಹೆಲ್ಪ್ ಆಗ್ಲಿ ಅಂತ ಹೇಳಿ. ಓಕೆ. ಅಂದ್ರೆ ದೊಡ್ಡ ಮಟ್ಟಕ್ಕೆ ಬೆಳೆದ್ಮೇಲೆ ಸ್ವಲ್ಪ ಮೆಡಿಕಲ್ ಅಂದ್ರೆ ಮೆಡಿಕಲ್ ಎಲ್ಲ ಕೊಟ್ರೆ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಹಾ, ಹಳ್ಳಿಗೂ ಯೂಸ್ ಅದು ಮಾಡೋ ವ್ಯವಸ್ಥೆಯಲ್ಲಿ ಇದೀವಿ. ಬಟ್ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಈಗ 3 years ಆಯ್ತು ನಮ್ದಿನ ಕಾಲೇಜ್. ಹೌದು. ಸೊ ಬರ್ತಾ ಬರ್ತಾ ನಾವು ಅದನ್ನು ಮಾಡ್ತೀವಿ. ಮತ್ತೆ ನಿಮ್ದು ಅಡ್ರೆಸ್ ಒಂದು ಹೇಳ್ಬಿಡಿ, ಅಂದ್ರೆ ಎಲ್ರು ಯೂಸ್ ಆಗುತ್ತೆ. ನಮ್ದು ಅಥರ್ವ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಂತ ಹೇಳಿ ಸಿಡಾಕ್ ಹಿಂದ್ಗಡೆ ಪ್ರಜಾವಾಣಿ ಪ್ರೆಸ್ ಇದೆಯಲ್ಲ ಅದರ ಅಪೋಸಿಟ್ ಅಲ್ಲಿ.